ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಕೊಟ್ಟಂತಹ ಗ್ಲೂಕೋಸ್ ಅವರ ಮೇಲೆ ಮಾರಣಾಂತಿಕವಾದಂತಹ ಪರಿಣಾಮವನ್ನು ಬಿದ್ದು ಕೆಲವೊಂದಿಷ್ಟು ಜನ ಸಾವನ್ನಪ್ಪಿರುವಂಥದ್ದು. ಇದನ್ನು ವರದಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಆತಂಕವನ್ನು ಮೂಡಿಸಿದೆ. ನಿಜಕ್ಕೂ ಕೂಡ ಒಂದು ಗ್ಲೂಕೋಸ್ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತಾ? ಗ್ಲೂಕೋಸ್ನಿಂದ ಸಾವು ಸಂಭವಿಸುವಂಥ ಸಾಧ್ಯತೆ ಇರುತ್ತಾ? ಯಾವ ತರಹದಲ್ಲಿ ಗ್ಲೂಕೋಸ್ ಎಫೆಕ್ಟ್ ಆಗುತ್ತೆ? ಎಲ್ಲದರ ಕುರಿತಾಗಿ ನಾವು ಮಾತನಾಡೋಣ. ನಮ್ಮ ಜೊತೆಗೆ ಪ್ರಸೂತಿ ತಜ್ಞರು, ಅದೇ ರೀತಿಯಾಗಿ ಸ್ತ್ರೀರೋಗ ತಜ್ಞರಾಗಿರುವಂಥ ಡಾಕ್ಟರ್ ಚಂದ್ರಿಕಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ರಾಜ್ಯದಲ್ಲಿ ಈಗ ಆಗಿರುವಂಥ ಸಾವು ನೋವುಗಳು ಸಾಕಷ್ಟು ದೊಡ್ಡ ಮಟ್ಟಿನ ಆತಂಕವನ್ನು ಸೃಷ್ಟಿ ಮಾಡಿದೆ. ನಿಜಕ್ಕೂ ಕೂಡ ಒಂದು ಗ್ಲೂಕೋಸ್ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಸಾವನ್ನು ಸಂಭವಿಸುವಂಥ ಮಟ್ಟಿಗೆ ಪರಿಣಾಮವನ್ನು ಬಿದ್ದಿದ್ದು ಆ್ಯಸ್ ಅ ಡಾಕ್ಟರ್ ಆಗಿ ತಾವು ಹೇಗೆ ನೋಡ್ತೀರಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ಮುಂಚೆ ಯಾವತ್ತೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಎಫೆಕ್ಟ್ ಆಗಿರಲಿಲ್ಲ. ಬಟ್ ಇವಾಗ ಆಗ್ತಾ ಇರೋದು ನೋಡಿದ್ರೆ ನಾನು ಕಾರಣಗಳು ಕೊಡ್ತಾ ಹೋಗ್ಬೋದು. ಒಂದು ಕಂಟ್ಯಾಮಿನೇಟೆಡ್ ಗ್ಲೂಕೋಸ್ ಅಥವಾ ರಿಂಗಲ್ ಲ್ಯಾಕ್ಟೇಟ್ ಏನು ಹೇಳ್ತೀವಿ ಅದಾಗಿರ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಈ ವಿರುಲೆಂಟ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ಇನ್ಫೆಕ್ಷನ್ ಪ್ರೊಡ್ಯೂಸ್ ಮಾಡೋವಂಥದ್ದು ಅದೇನಾದರೂ ಇತ್ತು ಆ ಲಿಕ್ವಿಡಲ್ಲಿ ಅಂತ ಹೇಳಿದರೆ ಅದು ನಾವು ಪೇಷಂಟ್ಗೆ ಡೈರೆಕ್ಟು ವೇನಿಗೆ ಕೊಡ್ತೀವಿ, ಅಂದರೆ ಬ್ಲಡ್ಗೆ ಹೋಗುತ್ತೆ. ಸೊ ಯಾವ ಒಂದು ವಸ್ತು ಆಗಲಿ ನೇರ ಬ್ಲಡ್ಗೆ ಹೋದರೆ ಎಫೆಕ್ಟ್ ಜಾಸ್ತಿ ಸೀರಿಯಸ್ಸು ಆಗುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ. ನಮಗೆ ಈವನ್ ಅವ್ರನ್ನ ಟ್ರೀಟ್ ಮಾಡೋಕ್ಕೂ ಟೈಮ್ ಸಿಕ್ಕದೇನೂ ಇರಬಹುದು ಈ ಥರ. ಸೊ ಇದರಿಂದ ಏನಾಗ್ಬೋದು, ಸೆಪ್ಸಿಸ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಈ ಡೆಲಿವರಿ ಟೈಮ್ನಲ್ಲಿ ಅದು ಸಿಸೇರಿಯನ್ನೇ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿನೇ ಆಗಿರ್ಬೋದು. ನಾವು ಈ ಐ ವಿ ಫ್ಲೂಯಿಡ್ಸ್ನೆಲ್ಲ ಕೊಡಬೇಕಾಗತ್ತೆ. ಅದು ಬೇಕಾದಷ್ಟು ಕಾರಣಗಳಿದೆ ಯಾಕೆ ಕೊಡಬೇಕು ಅನ್ನೋದು. ಸೊ ಅದರಿಂದ ಅದು ಕೊಟ್ಟಾಗ ನಮಗೆ ಇದು ಇನ್ಫೆಕ್ಷನ್ ಏನಾದರೂ ಆದರೆ, ಅಂದರೆ ಆ ಲಿಕ್ವಿಡ್ನಲ್ಲಿ ಇನ್ಫೆಕ್ಟಿವ್ ಆರ್ಗ್ಯಾನಿಸಮ್ ಇದ್ದು ಅದು ಡೈರೆಕ್ಟ್ ಬ್ಲಡ್ಡಿಗೆ ಹೋದರೆ ಎಲ್ಲ ಆರ್ಗನ್ಗೂ ಇಮ್ಮಿಡಿಯೇಟಾಗಿ ಅದು ಹೋಗಿ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಅಂದರೆ ನಾವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಕೂಡ ಹೇಳ್ತೀವಿ. ಬ್ರೈನಿಗೆ ಹೋಗ್ಬೋದು, ಲಂಗ್ಸಿಗೆ ಹೋಗ್ಬೋದು, ಕಿಡ್ನಿಗೆ ಹೋಗ್ಬೋದು, ಹಾರ್ಟಿಗೆ ಹೋಗ್ಬೋದು. ಸೊ ಈ ರೀತಿ ಹೋದಾಗ ಸೆಪ್ಸಿಸ್ ಅಂತ ಆಗುತ್ತಲ್ಲ, ಅದು ಸ್ವಲ್ಪ ಸೀರಿಯಸ್ ಕಂಡೀಷನ್ ಆಗುತ್ತೆ. ಆಮೇಲೆ ಸಾವನ್ನಪ್ಪು ಕೂಡ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದು ಒಂದು ಸೆಪ್ಸಿಸ್ ಆಗ್ಬೋದು. ಇನ್ನೊಂದು ಕೆಲವು ಕಡೆ ಅಲರ್ಜಿಕ್ ರಿಯಾಕ್ಷನ್ ಅಂತ ಆಗುತ್ತೆ. ಯಾವುದೇ ಒಂದು ವಸ್ತು ಕೂಡ ಅಥವಾ ಡ್ರಗ್ಗು ಅಥವಾ ಐ ವಿ ಫ್ಲೂಯಿಡ್ ಏನೇ ಇರ್ಬೋದು, ಅಲರ್ಜಿಕ್ ರಿಯಾಕ್ಷನ್ನ ಪ್ರೊಡ್ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ಗ್ರೇಡ್ಸ್ ಇರುತ್ತೆ, 1, 2, 3, 4 ಅಂತೆಲ್ಲ. ಸೊ ಸಿವಿಯರ್ ಗ್ರೇಡ್ ಅಂದರೆ ಅನಾಫಿಲ್ಯಾಕ್ಸಿಸ್ ಅಂತ. ಅನಾಫಿಲ್ಯಾಕ್ಸಿಸ್ ಆದಾಗ ಏನಾಗುತ್ತೆ, ನಮಗೆ ಟೈಮ್ ಸಿಕ್ಕೋದಿಲ್ಲ. ಬೇಗ ನಾರ್ಮಲಾಗಿರ್ತಾರೆ, ಅದು ಅನಾಫಿಲ್ಯಾಕ್ಟಿಕ್ ರಿಯಾಕ್ಷನ್ ಆದ ತಕ್ಷಣ ಫಾಸ್ಟಾಗಿ ಒಳಗಡೆ ಚೇಂಜಸ್ ಆಗಿಬಿಟ್ಟು ಡೆತ್ ಆಗೋ ಚಾನ್ಸ್ ಇದೆ. ಇಮ್ಮಿಡಿಯೇಟಾಗಿ ರ್ಯಾಷಸ್ ಬರುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ಹಾಗೆ ಆಗಿ ವಿದಿನ್ ಸೆಕೆಂಡ್ಸ್ ಡೆತ್ ಆಗ್ಬೋದು. ಸೊ ಈ ರೀತಿ ಈ ಎರಡೂ ಕೂಡ ಕಾರಣ ಆಗಿರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.